ಈಗ ರಾಮನಗರದ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ಈ ಸರ್ಕಾರದ ಅಧಿಕಾರಿಗಳನ್ನ ಗುಲಾಮ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥದ್ದು, ಯಾರು ಕಾನೂನು ಬಾಹಿರವಾದಂಥ ವ್ಯಕ್ತಿಗಳಿಗೆ ಬೆಂಬಲ ಕೊಡ್ತಕ್ಕಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಈ ಸರ್ಕಾರದ ನಿಲುವು ಅಂತಕ್ಕಂಥದ್ದನ್ನು ಇವತ್ತು ಬಹಿರಂಗವಾಗಿ ಜಗಜ್ಜಾಹಿರ ಮಾಡ್ಕೊಂಡಿದ್ದಾರೆ. ಯಾವೊಂದು ಜ್ಞಾನವ್ಯಾಪಿ ಶಿವಲಿಂಗ ದೇವಸ್ಥಾನ ಅಂತಕ್ಕಂಥದ್ದು, ಅಲ್ಲಿಯ ಕೆಲವು ಹಿಂದೂಗಳ ಹೋರಾಟ, ಅದು ಮಸೀದಿಗೆ ಸೇರಿದಂಥದ್ದು ಅಂತಕ್ಕಂಥ ಇನ್ನೊಂದು ವರ್ಗದ ಹೋರಾಟ. ಇದರ ಹಿನ್ನೆಲೆಯಲ್ಲಿ ಕೋರ್ಟಲ್ಲಿ ಕೊಟ್ಟಂಥ ತೀರ್ಮಾನ ಏನಿದೆ, ಆ ತೀರ್ಮಾನದ ಬಗ್ಗೆ ಒಬ್ಬ ವ್ಯಕ್ತಿ ನ್ಯಾಯಾಧೀಶರ ತೀರ್ಪಿನ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರನ್ನ ಅತ್ಯಂತ ಅವಹೇಳನಕಾರಿಯಾಗಿ ಯಾವೊಂದು ಕಂಟೆಂಪ್ಟ್ ಆಫ್ ಕೋರ್ಟು ಅದರಲ್ಲಿ ಅವ್ರ ಪದಬಳಕೆನಲ್ಲಾಗಿದೆ ಅಂಥ ಒಂದು ಹೇಳಿಕೆಯ ಬಗ್ಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು, ವಿಷಯಕ್ಕೆ ಸಂಬಂಧಪಟ್ಟಾಗೆ ಪೊಲೀಸ್ ಸ್ಟೇಷನ್ನಲ್ಲಿ ರಾಮನಗರದ ಒಬ್ಬರು ನಾಗರಿಕರು ಕಂಪ್ಲೇಂಟ್ ಕೊಡ್ತಾರೆ. 3ನೇ ತಾರೀಕು ಕಂಪ್ಲೇಂಟ್ ತೆಗೆದುಕೊಂಡಂಥದ್ದು ಅಧಿಕಾರಿಗಳು ಒಂದು ರಾಮನಗರ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ಆಗ್ತಾರೆ, ಇನ್ನೊಂದು ಐಜೂರು ಪೊಲೀಸ್ ಸ್ಟೇಷನ್ನಲ್ಲಿ ಇನ್ನೊಂದು FIR ಆಗ್ತಾರೆ. ಒಂದು FIRನಲ್ಲಿ ಯಾವುದೇ ರೀತಿಯ ಯಾವ ಒಂದು ಸೆಕ್ಷನ್ಗಳಲ್ಲಿ ರಿಜಿಸ್ಟ್ರ್ ಮಾಡಬೇಕಾಗಿತ್ತು FIRನ್ನು, ಎಲ್ಲ ರೀತಿಯ ಸೆಕ್ಷನ್ಗಳನ್ನು ಕೈಬಿಟ್ಟು ಅವನಿಗೆ ಸ್ಟೇಷನ್ ಬೇಲಲ್ಲೇ ಬಿಡ್ತಕ್ಕಂಥ ಒಂದು ಹುನ್ನಾರನೂ ನಡೀತದೆ. ಇನ್ನೊಂದು ಎಲ್ಲ ರೀತಿಯ ಸೆಕ್ಷನ್ಗಳನ್ನು ಹಾಕಿರ್ತಕ್ಕಂಥ ಮತ್ತೊಂದು FIR ಇದೆ ಒಂದೇ ದಿನ. ಅದಾದ ನಂತರ ಕೆಲವು ವಕೀಲರುಗಳ ಸಂಘಕ್ಕೆ ಹೋಗಿ ಆ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿಯ ಒಂದು ಹೇಳಿಕೆಗಳನ್ನು ಅಸೋಸಿಯೇಷನ್ಗೂ ನಾಗರಿಕರು ಕೊಟ್ಟಿದ್ದಾರೆ. ಅದಾದ ನಂತರ ರಾಜಕಾರಣ ಪ್ರಾರಂಭ ಆಯಿತು. ವಕೀಲರ ಸಂಘಕ್ಕೆ ಪ್ರಗತಿಪರರು ಅಂತ ಹೇಳಿ ಕೆಲವು ವ್ಯಕ್ತಿಗಳನ್ನು ಯಾರು ಕಳಿಸಿದ್ರು ವಕೀಲರ ಸಂಘಕ್ಕೆ? ವಕೀಲರ ಸಂಘಕ್ಕೆ ಭೇಟಿಯನ್ನು ಯಾರಾದರೂ ಕೊಡೋದಾದರೆ, ಏನಾದರೂ ಕಂಪ್ಲೇಂಟ್ಗಳು ಕೊಡಲಿಕ್ಕೆ ಅಲ್ಲಿಯ ಮ್ಯಾಜಿಸ್ಟ್ರೇಟ್ರವರ ಪರ್ಮಿಷನ್ ತಗೊಂಡು ಹೋಗಬೇಕಲ್ಲಿ ಆವರಣಕ್ಕೆ. ಮ್ಯಾಜಿಸ್ಟ್ರೇಟ್ರ ಪರ್ಮಿಷನ್ ತೊಗೊಂಡಿಲ್ಲ, ಹೋದರು. ಅಲ್ಲೇನೋ ಒಂದು ಕಾರ್ಯದರ್ಶಿಗೆ ಮನವಿ ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾರೆ. 6ನೇ ತಾರೀಕಿನಂದು ಅವ್ರು ಹೋಗಿರ್ತಕ್ಕಂಥದ್ದು. 6ನೇ ತಾರೀಕು ಮಧ್ಯಾಹ್ನ ನಡೆದಂಥ ಘಟನೆಯಲ್ಲಿ ಅಹಿತಕರ ಘಟನೆ ಅಂತ ಹೇಳ್ಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಹೇಳಿದ್ದೆ, ವಕೀಲರು ನಾನು ನೆನ್ನೆ ಬರಲೇಬೇಕು ಅಂತ ಕೆಲವರೇನು ಹೇಳಿದ್ರು, ಕೆಲವು ಹೆಣ್ಣು ಮಕ್ಕಳು ಸಹ ಇದ್ದಾರೆ, ಒಂದು ದೊಡ್ಡ ಹಿಂಸೆ ಆಗಿದೆ ಅಂತ ಹೇಳಿ. ನಾನು ಹೋದಂಥ ಸಂದರ್ಭದಲ್ಲಿ ವಕೀಲರುಗಳೊಂದು ಮಾತು ಹೇಳ್ತಾರೆ, ನಮಗೆ ಇವರೇನು FIR ಹಾಕಿದ್ದಾರೆ, ಇವರ ದಯಾದಾಕ್ಷಿಣ್ಯ ಬೇಕಿಲ್ಲ, ಬೀರು ರಿಪೋರ್ಟ್ ಹಾಕೋದು ನಮಗೆ, ನಾವು ನ್ಯಾಯಾಲಯದಲ್ಲಿ ಅದಕ್ಕೆ ಹೋರಾಟ ಏನು ಮಾಡಬೇಕು, ಕಾನೂನು ಹೋರಾಟ ಮಾಡ್ಕೋತೀವಿ. ಇಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ದೌರ್ಜನ್ಯಗಳು, ಪೊಲೀಸ್ ಇಲಾಖೆಯ ವೈಫಲ್ಯ ಏನಿದೆ ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಶಾಸಕ ಒಂದು ಸಮಾಜಕ್ಕೆ ಸೇರಿದ್ದಾನೆ, ಆ ಅಧಿಕಾರಿ ಅದೇ ಸಮಾಜಕ್ಕೆ ಸೇರಿದ್ದಾನೆ, ಪೋಸ್ಟ್ ಮಾಡಿರ್ತಕ್ಕಂಥವನು ಅದೇ ಸಮಾಜಕ್ಕೆ ಸೇರಿದ್ದಾನೆ. ಈ ಸರ್ಕಾರ ಇರೋದು ಆ ಒಂದು ಸಮಾಜಕ್ಕೆ ರಕ್ಷಣೆ ಕೊಡಲಿಕ್ಕೆ ಒಂದೊಂದು ರೀತಿಯ ಒಂದೊಂದು ತೀರ್ಮಾನಗಳಾಗಿದ್ದಾವೆ. ಇಲ್ಲಿ ಸರ್ಕಾರದ ಜಿಲ್ಲಾಡಳಿತ ಬೀಗ ಹಾಕಿ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಎಲ್ಲ ಹಿರಿಯ ಅಧಿಕಾರಿಗಳು ನೌಕರನ್ನ ಇವತ್ತು ರಾತ್ರಿ 10 ಗಂಟೆವರೆಗೂ ಕೂಡ ಹಾಕಿದ್ದಾರಲ್ಲ. ನಾನು ಬರ್ತೀನಿ ಅಂತ ಗೊತ್ತಾದ ಮೇಲೆ, ಅಶೋಕ್ ಅವರು ಬರ್ತೀವಿ ಅಂತ ಗೊತ್ತಾದ ಮೇಲೆ, ಆಗ ಪೊಲೀಸ್ ಅಧಿಕಾರಿಗಳೇ ಆ ಬೀಗ ಹಾಕಿದ್ದಕ್ಕೆ ನಾನು ಗೇಟ್ನ ಬೀಗ ಹೊಡೆಯತಕ್ಕಂಥದ್ದು ಕಳ್ಳರು ನೋಡಿದ್ದೇನೆ. ನೀವು ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ, ಕಳ್ಳರು ಬೀಗ ಹೊಡೆದು ಮನೆಗೆ ನುಗ್ಗೋದು. ಆದರೆ ಇಲ್ಲಿ ಆ ಬೀಗ ಹೊಡೆಯತಕ್ಕಂಥ ಕೆಲಸ ಪೊಲೀಸ್ ಅಧಿಕಾರಿಗಳೇ ಮಾಡ್ತಾರೆ. ನೆನೆ ದಿನ ಈ ರೀತಿಯ ಆಡಳಿತ ಇದು. ಈ ರೀತಿಯ ಆಡಳಿತದಿಂದ ರಾಜ್ಯ ಏನು ಸಂದೇಶ ಕೊಡ್ತಾ ಇದ್ದೀರಿ? ಯಾವ ಅರಾಜಕತೆ ಸೃಷ್ಟಿ ಆಗ್ಬೋದು ಇದೇ ರೀತಿ ಮುಂದುವರೆದ್ರೆ ನೀವು? ಇದನ್ನೇ ಇವತ್ತು ನಾನು ನೆನ್ನೆ ಪ್ರಶ್ನೆ ಮಾಡಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.